ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಸಮಯ ಚಾನಲ್ಗೆ ಬನ್ನಿ. ಇವತ್ತು ನಾವು ಏನು ನೋಡೋಣ ಅಂತಂದರೆ, ಸಮಾಜ ವಿಜ್ಞಾನ 6ನೇ ತರಗತಿಯ ಪಾಠ 2 ಅಂದರೆ ಅಧ್ಯಾಯ 2, ಭಾರತ ನಮ್ಮ ಹೆಮ್ಮೆ. ಭಾರತ ನಮ್ಮ ಹೆಮ್ಮೆ ಇದನ್ನು ನೋಡುವ ಮೊದಲು ಈ ಹಿಂದೆ ಒಂದು ದಿನದ ಹಿಂದೆ ಏನು ಮಾಡಿತ್ತು ಅಂದರೆ, ಪಾಠ 1 ಇತಿಹಾಸ ಎಂದರೇನು ಅಂತ ಪಾಠವನ್ನು ಪೂರ್ತಿಯಾಗಿ ವಿವರಣೆ ಸಹಿತವಾಗಿ ಅಧ್ಯಾಯವನ್ನು ವಿವರಣೆ ಸಹಿತವಾಗಿ ಹೇಳಲಾಗಿದೆ. ಅದನ್ನು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ನೋಡಿ ತುಂಬ ಚೆನ್ನಾಗಿದೆ ಅನ್ನಿಸ್ತದೆ. ಬಟ್ ಏನಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನೋಡಿ, ತುಂಬ ವಿವರಣೆ ಸಹಿತ ಹೇಳಿದ್ದೇನೆ. ಅದನ್ನು ನೋಡಿ ನಂತರ 2ನೆಯ ಪಾಠ ಇವತ್ತು ಹೇಳ್ತಾ ಇದ್ದೇನೆ. ಹೀಗೆ 2, 3, 4 ಹೀಗೆ ಇಡೀ ಬುಕ್ಕವನ್ನೆಲ್ಲ ದಿನಾಲೂ ಒಂದು ಅಥವಾ 2 ಈ ಥರ ಹೇಳ್ತಾ ಎಲ್ಲ ತರಗತಿಯ ಎಲ್ಲ ಪಾಠಗಳನ್ನು ಮುಗಿಸಿ ಕೊಡಬೇಕು ಅಂತ ಮಾಡಿದ್ದೀನಿ. ನೋಡೋಣ ಯಾವ ಥರ ಆಗತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಪಾಠ ಏನು ಅಷ್ಟೊಂದು ಹೇಳ್ಕೊಳ್ಳೋ ಹಾಗೆ ಇಲ್ಲ. ಆದರೆ ಬಿಟ್ಟು ಹೋದರೆ ಏನಾಗ್ತದೆ, 6ನೇ ಕ್ಲಾಸಲ್ಲಿ 2ನೇ ಪಾಠವನ್ನು ಬಿಟ್ಟಿದ್ದಾರೆ ಅಂತ ಉಳ್ಕೊಳ್ಳೋದಾಗತ್ತೆ. ಆದರೂ ಕೂಡ ಇದರಲ್ಲಿ ಬಹಳ ಪ್ರಶ್ನೆಗಳು ಬರೋದಿಲ್ಲ. ಆದರೂ ಕೂಡ ನಾವು ಹೇಳಲೇಬೇಕಾಗುತ್ತದೆ. ಯಾಕಂದರೆ 1 by 1 ಹೇಳ್ತಾ ಹೋದ್ರೇ ನೋಡೋರಿಗೆ ಮತ್ತು ತಿಳ್ಕೊಳ್ಳೋರಿಗೆ ಒಂದು ಬರ್ತದೆ. ಅದಕ್ಕಾಗಿ ನಾನು 1 by 1 ಹೇಳ್ತಾನೆ ಹೋಗ್ತೀನಿ. ಇಲ್ಲಿ ಏನಂದರೆ ಪಾಠ ಪ್ರವೇಶ ಅಂತ ಇದೆ. ಪಾಠ ಪ್ರವೇಶ, ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು. ಮಕ್ಕಳು ಪ್ರಶ್ನೆ ಹಾಕ್ತಾರೆ ನೋಡಿ ಶಿಕ್ಷಕರಿಗೆ, ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು. ಇದು ಸತೀಶನ ಸಹಜ ಪ್ರಶ್ನೆ. ಇದಕ್ಕೆ ಶಿಕ್ಷಕಿ ವಿವರವಾಗಿಯೇ ಉತ್ತರ ನೀಡಿದರು. ಯಾವ ಥರ ಉತ್ತರ ನೀಡ್ತಾರೆ? ಶಿಕ್ಷಕಿಯವರು ಹೇಳ್ತಾರೆ, ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ. ಇದರ ಅರ್ಥ ತಾಯಿ ಹಾಗೂ ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಅಂತ ಶಿಕ್ಷಕರಾದವರು ಹೇಳ್ತಾರೆ. ಆಗ ಭಾರತದ ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದರೂ ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ಳುತ್ತಾರೆ. ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವನ ಒಂದೆಡೆ ವಾಸ ಮಾಡಲು ತೊಡಗಿದ. ಆದಿಮಾನವ ಏನು ಮಾಡ್ದ? ಫಸ್ಟ್ ಜೀವನ ಅಲೆಮಾರಿಯಾಗಿತ್ತು ನೋಡಿ. ಆದರೆ ಮುಂದೆ ಬಂದ ಹಾಗೆ ಏನು ಮಾಡ್ದ? ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಏನಾಯಿತು ಅಂದರೆ, ಏನೇನು ಬಂದವು? ಗ್ರಾಮ ಆಯಿತು. ಗ್ರಾಮ ಆರಂಭವಾಯಿತು. ನಂತರ ಗ್ರಾಮಗಳು ವಿಕಾಸವಾದಂತೆ ಏನಾದವು? ಗ್ರಾಮಗಳು ವಿಕಾಸವಾದಂತೆ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು. ಕಾಲ ಸೇರಿದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ, ಗ್ರಾಮಗಳು ಏನಾಗ್ತವು? ಒಂದುಗೂಡಿ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತರೂಪ ತಳೆಯಿತು. ಏನಾಗಿತ್ತು? ದೇಶಭಕ್ತಿ ಹೆಚ್ಚಾಗ್ತು ನೋಡಿ. ಆವಾಗ ಗ್ರಾಮಗಳು ವಿಕಾಸಗೊಂಡು ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ಒಂದು ದೇಶವಾಗಿ ಮೂರ್ತರೂಪ ತಳೆಯಿತು. ಇದನ್ನು ಜನಪದರು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಎಂದು ಪರಿಗಣಿಸಿದರು. ಮುಂದೆ ಇದಕ್ಕೇನೇನಂತ ಕರೆದ್ರು ಅಂದರೆ, ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ, ಈ 4 ಹೆಸರುಗಳಿಂದ ಏನು ಮಾಡ್ತಾ ಇದ್ರು? ಕರಿತಾ ಬಂದರು. ಯಾಕಂದರೆ ಅದು ಫಸ್ಟ್ ಗ್ರಾಮ ಆಗಿತ್ತು. ಗ್ರಾಮ ಹೋಗಿ ಜಿಲ್ಲೆ ಹೋಗಿ ಒಂದು ರಾಜ್ಯ ಹೋಗಿ ಒಂದು ದೇಶ. ಈ ಥರ ನಮಗೆ ಆದಾಗ ಇದನ್ನು ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ ಹೀಗೆ ತುಂಬ ಹೆಸರಿನಿಂದ ಕಂಡ್ರು. ಈ ಹೆಸರು ಹೇಗೆ ಬಂತು? ಶೀರ್ಷಿಕೆಯೇ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ
ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ವಿಶೇಷವಾಗಿ ನಮ್ಮದು ಏನು ಭಾರತ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಹೌದಲ್ವಾ? ಭಾರತ ಎಂದು ವ್ಯಾಪಕವಾಗಿ ಬಳಸಲಾಗುತ್ತಿದೆ. ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ ಕೂಡ. ನಮ್ಮ ಸಂವಿಧಾನ ಏನಾಗಿದೆ? ಭಾರತ ಅಂತ ಒಪ್ಪಿದೆ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಹೆಂಗೆ ಬಂತು ನಾವು ತಿಳ್ಕೊಳ್ಳೇಬೇಕಲ್ವ? ಪುರಾಣಗಳ ಪ್ರಕಾರ ಪ್ರಥಮ ತೀರ್ಥಂಕ ಯಾರು ಅಂತ ಕ್ವಶನ್ ಬಂದೇ ಬರ್ತದೆ ನೋಡಿ. ಪ್ರಥಮ ತೀರ್ಥಂಕರಾದ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ ಭರತ ವರ್ಷ ಎನಿಸಿತು. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಸಂಪರ್ಕಕ್ಕೆ ಅಂದರೆ ಒಂದು ಅವ್ರ ಜೊತೆ ಏನು ಮಾಡಿದರು? ಈಗ ನಾವು ಪರಿಚಯ ಮಾಡಿಕೊಂಡ್ರು. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ಪರ್ಷಿಯನ್ನರು ಏನು ಕರೆದ್ರು? ಅವರಿಗೆ ನೀವು ಹಿಂದೂಗಳು ಅಂತ ಕರೆದರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಪರ್ಷಿಯನ್ನರು ಹಿಂದೂ ಅಂತ ಕರೆದರೆ, ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೇಸ್ ಎಂದರು. ಕೇಳ್ಬೋದು ನೋಡಿ, ಸಿಂಡೇಸ್ ಎಂದು ಕರೆದರು. ನಂತರ ಇದು ಇಂಡು ಎಂದು ಕರೆದರು. ಸಿಂಡೇಸ್ ಅಂತ ಕರೆದರು, ನಂತರ ಇಂಡು ಅಂತ ಕರೆದರು. ಈ ಪ್ರಶ್ನೆ ಹಾಗೆ ಆಗಬಹುದು, ಯಾಕಂದರೆ ಆಲ್ರೆಡಿ ಎಲ್ಲ ಕ್ವಶನ್ಗಳು ಮುಗಿದು ಹೋಗಿದ್ದಾವೆ. ಅವರು ಹಿಕ್ಕಿ ತೆಗಿತಾ ಇದ್ದಾರೆ. ಹೊಸ ಕ್ವಶನ್ಗಳು ಎಲ್ಲಿ ಸೃಷ್ಟಿ ಆಗ್ತವೆ ಅದನ್ನು ಚೆಕ್ ಮಾಡ್ತಾರೆ. ಈಗ ಏನು ಕೇಳಿದ್ದಾರೆ ಅಂದರೆ, ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಮೌಖಿಕವಾದ ಹಿಂದೂ ಪದವನ್ನು ಏನಂತೂ ಕರೆದರು ಅಂತ. ಗ್ರೀಕರು ಹಿಂದೂ ಪದವನ್ನು ಏನೆಂದು ಕರೆದರು ಅಂತ ಕೇಳಿದರೆ ನಾವು ಹೇಳಬೇಕು ಸಿಂಡೇಸ್ ಅಂತ ಕರೆದ್ರು. ನಂತರ ಅದನ್ನು ಇಂಡು ಅಂತ ಕೂಡ ಕರೆದ್ರು. ಈ ಥರ ಗೊತ್ತಿರಬೇಕು. ಪರ್ಷಿಯನ್ನರು ಹಿಂದೂ ಅಂತ ಕರೆದ್ರೆ, ಗ್ರೀಕರು ಸಿಂಡೇಸ್ ಅಂತ ಕರೆದ್ರು, ನಂತರ ಇಂಡು ಅಂತ ಕರೆದ್ರು. ಇವು ಮಾತ್ರ ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಏನು ಅಂದರೆ, ಪರ್ಷಿಯನ್ನರ ಅವಶೇಷಗಳೊಂದಿಗೆ ಹಿಂದೂ ಪದ ಬಳಕೆಗೆ ಬಂತು. ಪರ್ಷಿಯನ್ನರ ಪ್ರವೇಶದೊಂದಿಗೆ ಏನಾಗಿತ್ತು? ಫಸ್ಟುವನ್ನು ಪರ್ಷಿಯನ್ನರು ಹಿಂದೂ ಅಂತ ಕರೆದ್ರು, ಆದರೆ ಗ್ರೀಕರು ಏನಂತ ಕರೆದ್ರು? ಸಿಂಡೇಸ್ ಅಂತ ಕರೆದ್ರು. ಆದರೂ ಕೂಡ ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ಪ್ರದೇಶವನ್ನು ಹಿಂದೂಸ್ತಾನ್, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು. ಆಂಗ್ಲರ ಪ್ರಭಾವದಿಂದ ಪಾಶ್ಚಿಮಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎನಿಸಿತು. ಯಾರಿಗೆ? ಪಾಶ್ಚಿಮಾತ್ಯರಿಗೆ ಏನಾಗಿತ್ತು? ಆಂಗ್ಲರ ಪ್ರಭಾವದಿಂದ ಪಾಶ್ಚಿಮಾತ್ಯರಿಗೆ ಈ ದೇಶ ಏನಾಗಿತ್ತು? ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎನಿಸಿತು. ಅರ್ಥ ಆಗಬೇಕು ನೋಡಿ. ಈ ಪ್ರಶ್ನೆ ಬಂದೇ ಬರ್ತವೆ. ಇಂಥ ಪ್ರಶ್ನೆಗಳನ್ನೇ ತೆಗಿತಾ ಇರೋದು ಈಗವಾಗ. ಭಾರತದ ಅನನ್ಯತೆಯನ್ನು ಪರಿಚಯಿಸಿದವರು ಯಾರು? ಯುರೋಪಿಯನ್ನರು, ಪೌರಾತ್ಯವಾದಿಗಳು. ಯುರೋಪಿಯನ್ನರು ಮತ್ತು ಅವರಿಗೆ ಪೌರಾತ್ಯವಾದಿಗಳು ಅಂತ ಕೂಡ ಕರೀಲಿಕ್ಕಾಗ್ತದೆ. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಏನು ಮಾಡಿದ್ರು? ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಅಂಥವರಲ್ಲಿ ಯಾರ್ಯಾರು? ಅಂಥವರಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡಿ, ಇದು ಏನು ಇವ್ರ ಹೆಸರು? ವಿಲಿಯಂ ಜೋನ್ಸ್. ಇವನ ಬಗ್ಗೆ ತುಂಬ ಸಲ ಕ್ವಶನ್ ಬಿದ್ದಿರಬಹುದು ಅನಿಸ್ತದೆ, ಬಟ್ ನನಗೂ ಕೂಡ ಕೆಲವೊಂದು ಕಡೆ ಬಂದ ಹಾಗೆ ಅನಿಸಿದೆ. ವಿಲಿಯಂ ಜೋನ್ಸ್ ಪ್ರಮುಖರು. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ, ಮೇಧಾವಿ ಹಾಗೂ ಸಂಸ್ಕೃತ
ಕಲಿತವರಾಗಿದ್ದರು. ಇವ್ರು ಏನೇನಾಗಿದ್ದರು ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಕೂಡ, ಮೇಧಾವಿ ಹಾಗೂ ಸಂಸ್ಕೃತ ಕಲಿತವರಾಗಿದ್ದರು. ಹಾಗಾಗಿ ಇವರು ಏನಾಗಿದ್ದರು ಅಂದರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ಏನು ಮಾಡಿದರು ನುಡಿದರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದರು. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಏನು ಮಾಡಿದರು, ಸ್ಥಾಪಿಸಿದರು. ಸಾಮಾನ್ಯ ಶಕ 1784ರಲ್ಲಿ ಏನು ಸ್ಥಾಪನೆ ಮಾಡಿದರು ಅಂದರೆ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು. ಈ ಪ್ರಶ್ನೆ ಬಿದ್ದೇ ಬೀಳುತ್ತದೆ. ಏಷಿಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪನೆ ಮಾಡಿದರು? ವಿಲಿಯಂ ಜೋನ್ಸ್. ಆದರೆ ಏಷಿಯಾಟಿಕ್ ಸೊಸೈಟಿಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದರು? 1784ರಲ್ಲಿ. ಸಾಮಾನ್ಯ ಶಕ 1784ರಲ್ಲಿ. ನೆಕ್ಸ್ಟ್ ಏನು ಕೇಳ್ಬೋದು, 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು? ಇಲ್ಲಿ ವಿಲಿಯಂ ಜೋನ್ಸ್ ಅವರು ಸ್ಥಾಪಿಸಿದರು. ಈ ಥರ 3 ಪ್ರಶ್ನೆಗಳು ಇಲ್ಲೇ ಸಿಗ್ತವೆ ನಿಮಗೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇಲ್ಲೇ ಸಿಗ್ತದೆ. ಇದರಲ್ಲಿ ಕೂಡ 3 ಪ್ರಶ್ನೆಗಳಾಗ್ತವೆ. ಇಲ್ಲಿ 3 ಪ್ರಶ್ನೆ ಆದರೆ ಇಲ್ಲಿ ಕೂಡ 3 ಪ್ರಶ್ನೆ ಆಗೇ ಆಗ್ತವೆ. ಯಾಕಂದರೆ ಸಾಮಾನ್ಯ ಶಕ 1832ರಲ್ಲಿ ಈ ಸಂಸ್ಥೆಯನ್ನು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಏನು ಮಾಡಿದರು? ಮರುನಾಮಕರಣ ಮಾಡಿದರು. ಏನಂತ ಮಾಡಿದರು ಅಂದರೆ 1832ರಲ್ಲಿ ಈ ಸಂಸ್ಥೆಯನ್ನು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಇಲ್ಲಿ ಕೇಳ್ತಾರೆ ನೋಡಿ, ಮರುನಾಮಕರಣ ಮಾಡಿದ 1832ರಲ್ಲಿ ಮರುನಾಮಕರಣ ಮಾಡಿದ ಏಷಿಯಾಟಿಕ್ ಸೊಸೈಟಿಯನ್ನು ಏನೆಂದು ಕರೆದರು? ಏಷಿಯಾಟಿಕ್ ಸೊಸೈಟಿಯನ್ನು ಆಫ್ ಬೆಂಗಾಲ್ ಎಂದು ಕರೆದರು. ಅಥವಾ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಯಾರು ಕರೆದರು? ಜೋನ್ಸ್ ಅವರು ಕರೆದರು. ಆದರೆ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಯಾವ ಸಮಯದಲ್ಲಿ ಕರೆದರು? 1882ರಲ್ಲಿ ಕರೆದರು. ಅಥವಾ 1832ರಲ್ಲಿ ಮರುನಾಮಕರಣಗೊಂಡ ಏಷಿಯಾಟಿಕ್ ಸೊಸೈಟಿಯನ್ನು ಏನೆಂದು ಕರೆದರು ಅಂದರೆ ಆಫ್ ಬೆಂಗಾಲ್ ಅಂತ ಹೇಳಬೇಕು ನೋಡಿ. ಇದು ಇಂಪಾರ್ಟೆಂಟ್, ಇದೂ ಇಂಪಾರ್ಟೆಂಟ್. ನೆಕ್ಸ್ಟು ಏಷಿಯಾಟಿಕ್ ಸೊಸೈಟಿ ಅಂತ ಇಂಪಾರ್ಟೆಂಟ್. ಇವರು ವಿಲಿಯಂ ಜೋನ್ಸ್ ಪ್ರಮುಖರು. ಇಷ್ಟು ನಮಗೆ ಗೊತ್ತಿರಬೇಕು. ಮುಂದೆ ಇದು ಸಂಸ್ಕೃತದಿಂದ ಇಂಗ್ಲೀಷಿಗೆ ಏನು ಮಾಡಿದರು? ಈ ಸಂಸ್ಥೆ ಭಗವದ್ಗೀತೆ ಏನಾಗಿತ್ತು ಅಂದ್ರೆ, ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲೀಷ್ ಭಾಷಾಂತರವನ್ನು ಪ್ರಕಟಿಸಿತು. ಏನು ಮಾಡಿತು ಈ ಸಂಸ್ಥೆ ಯಾರು ಸ್ಥಾಪಿಸಿದರು? ಜೋನ್ಸ್ ಅವರು ಸ್ಥಾಪಿಸಿದರು, ಹೌದಲ್ವಾ? ಈ ಜೋನ್ಸ್ ಸ್ಥಾಪಿಸಿರುವಂಥ ಸಂಸ್ಥೆ ಯಾವುದು? ಏಷಿಯಾಟಿಕ್ ಸೊಸೈಟಿ. ಈ ಏಷಿಯಾಟಿಕ್ ಸೊಸೈಟಿ ಸಂಸ್ಥೆ ಭಗವದ್ಗೀತೆಯನ್ನು ಏನು ಮಾಡಿತು? ಇಂಗ್ಲೀಷಿಗೆ ಭಾಷಾಂತರವನ್ನು ಪ್ರಕಟಿಸಿತು. ಇದು ಆಲ್ರೆಡಿ ಇದ್ದಿದ್ದನ್ನು ಇಂಗ್ಲೀಷ್ ಮಾಡಬೇಕು ಅಂತ ಪ್ರಕಟಣೆ ಮಾಡಿತು. ಇದು ಇದು ಭಗವದ್ಗೀತೆ ಸಂಸ್ಕೃತದಲ್ಲಿದೆ. ಅದನ್ನು ಇಂಗ್ಲೀಷಿಗೆ ಏನು ಮಾಡಿದರು? ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು? ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು? ಅದು ಭಗವದ್ಗೀತೆ. ಇದು ಗೊತ್ತಿರಬೇಕು ನೋಡಿ. ಭಗವದ್ಗೀತೆ ಮೊದಲು ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂದರೆ ಭಗವದ್ಗೀತೆ. ಆದರೆ ಇದನ್ನು ಯಾರು ಮಾಡಿದರು ಅಂದ್ರೆ ವಿಲಿಯಂ ಜೋನ್ಸ್ ಅವರು ಮಾಡಿದರು. ಇದಲ್ಲದೆ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು. ಯಾರು? ಜೋನ್ಸರವರು. ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಏನು ಮಾಡಿದರು? ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು. ಇದು ಗೊತ್ತಿರಬೇಕು ನೋಡಿ. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನ ಮುಂದುವರಿಸಿದರು. ಮುಂದೆ ಏನು ಮಾಡಿದರು?
ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಏನು ಮಾಡಿದರು, ಭಾರತೀಯ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ಮುಂದುವರಿಸಿದರು. ನಮ್ಮ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯನ್ನು ಏನು ಮಾಡಿದರು, ಅವರು ಅಧ್ಯಯನ ಮಾಡಲಿಕ್ಕೆ ಮುಂದೆ ಬಂದರು. ಮತ್ತು ಮುಂದೆ ಏನಿದೆ ಅಂತಂದರೆ, ಇದು ಇಂಪಾರ್ಟೆಂಟ್ ಇಲ್ಲ ಅಂದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ಇದೆ, ಆದ್ರೂ ಕೂಡ ಕಡಿಮೆ ಪ್ರಶ್ನೆಗಳು ಬರ್ತವೆ, ಕಡಿಮೆ ವಿಷಯ ಇದೆ. ಈ ಮ್ಯಾಪನ್ನು ನಾವು ನೋಡ್ಬೋದು, ಬಟ್ ಇದು ಸಣ್ಣದಾಗಿ ಕಾಣಿಸ್ತದೆ, ಮೊಬೈಲ್ದಲ್ಲಿ ಅಷ್ಟೊಂದು ಸರಿಯಾಗಿ ಕಾಣೋದಿಲ್ಲ. ಹಾಗಾಗಿ ನಿಮಗೆ ಬುಕ್ಕ ಸಿಕ್ಕರೆ ನೋಡಿ, ಬುಕ್ಕ ಸಿಗಲಿಲ್ಲ ಅಂದರೂ ಕೂಡ ಅದ್ರ ಬಗ್ಗೆ ಇಲ್ಲಿ ವಿವರಣೆ ಇದೆ ನೋಡಿ. ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳ ನಾಮಗಳನ್ನು ಗಮನಿಸಿ. ಪ್ರಾಚೀನ ಸ್ಥಳದ ನಾಮಗಳು, ಈಗ ಪ್ರಾಚೀನದೊಳಗೆ ಏನಿದ್ವು ಈ ಸದ್ಯಕ್ಕೆ ಏನಾಗಿದ್ದಾವೆ, ಚೇಂಜ್ ಆಗಿದ್ದಾವೆ. ನಾಮಗಳು ಅಂದರೆ ಹೆಸರುಗಳು ಚೇಂಜ್ ಆಗಿದ್ದಾವೆ. ಇವು ಆ ಕಾಲದ ಶಾಸನಗಳಲ್ಲಿ ಕಂಡು ಬರುತ್ತವೆ. ಆವಾಗಿದ್ದು ಹೆಚ್ಚಿನ ಸ್ಥಳಗಳ ನಾಮಗಳು ಬದಲಾಗಿವೆ, ಇವಾಗ ಬದಲು ಮಾಡಿದ್ದಾರೆ. ಉದಾಹರಣೆ, ಮಗಧ ಏನಾಗಿದೆ, ಬಿಹಾರ. ಕಳಿಂಗ ಒಡಿಸ್ಸಾ. ಚೇರ ಕೇರಳ. ಇಂದ್ರಪ್ರಸ್ಥ ದೆಹಲಿ. ಪ್ರಯಾಗರಾಜ್ ಅಲಹಾಬಾದ್. ಆದರೆ ಕೆಲವು ಇಂದಿಗೂ ಉಳಿದುಕೊಂಡಿವೆ. ಇಂದಿಗೂ ಕೂಡ ಏನಾಗಿದೆ, ಮೊದಲೇದ್ವೇ ಇದಾವೆ. ಉದಾಹರಣೆ, ಕಾಶ್ಮೀರ ಇದೆ, ನೇಪಾಳ ಇದೆ, ಕೈಲಾಸ ಇದೆ, ಕುರುಕ್ಷೇತ್ರ ಇದೆ, ಅಯೋಧ್ಯೆ ಇದೆ, ಕಾಶಿ, ಮಥುರಾ ಸ್ಥಳಗಳು ನಾಮಗಳು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ. ಆದರೂ ಕೂಡ ಏನಾಗಿದೆ, ಹೆಸರುಗಳು ಬದಲಾವಣೆ ಮಾಡುವಂಥ ಕಾಲ ನಡೀತಾ ಇದೆ. ಆದರೂ ಕೂಡ ಮುಂದೆ ಬಂದಂಗೆ ಅವುಗಳನ್ನು ಕೂಡ ಚೇಂಜ್ ಮಾಡಬಹುದು, ಈಗಲೂ ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಉದಾಹರಣೆ ಏನು, ಮದ್ರಾಸ್ ಇದ್ದದ್ದು ಚೆನ್ನೈ ಅಂತ ಆಲ್ರೆಡಿ ಈ ಕೆಲವೊಂದು ದಿನಗಳ ಹಿಂದೆ ಮಾತ್ರ ಮಾಡಿದ್ದಾರೆ. ಪ್ರಯಾಗ್ರಾಜ್ ಇದ್ದದ್ದು ಅಲಹಾಬಾದ್ ಆಗಿದೆ. ಬರೋಡಾ ಇದ್ದದ್ದು ವಡೋದರ ಆಗಿದೆ. ಬೊಮ್ಮಾಯಿ ಇದ್ದದ್ದು ಮುಂಬೈ ಆಗಿದೆ. ಇಂತಹ ವಿದ್ಯಮಾನದ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಪ್ರಾರಂಭದಲ್ಲಿಯೇ ನೀಡಲಾಗಿದೆ. ಹಾಗಾಗಿ ಭೂಪಟ ಫಸ್ಟೇ ಕೊಟ್ಟಿದ್ದಾರೆ, ಬಟ್ ಅದನ್ನು ಕೊಟ್ಟರೂ ಕೂಡ ಮತ್ತು ಅದ್ರ ಬಗ್ಗೆ ಇಲ್ಲಿ ತುಂಬ ಹೆಸರುಗಳು ಚೇಂಜ್ ಆಗಿರುವುದಂತದನ್ನು ಕೊಟ್ಟಿದ್ದಾರೆ. ಆದರೆ ನಮಗೆ ಗೊತ್ತಿರಬೇಕು ಹಿಂದೆ ಯಾವುದಿತ್ತು, ಮುಂದೆ ಈ ಸದ್ಯ ಯಾವುದಿದೆ ಅಂತ, ಅದನ್ನೆಲ್ಲ ನಾವು ತಿಳ್ಕೊಬೇಕು. ಇದು ಎಲ್ಲ ನಾವು ಒಂದು ಬಾಯ್ಪಾಟರೇ ಹಾಕಬೇಕು ಅಥವಾ ಓದಿ ಮನನ ಮಾಡ್ಕೋಬೇಕು. ಕೆಲವೊಂದಿಷ್ಟು ನಮಗೆ ಇದರಲ್ಲಿ ಬರ್ತಕ್ಕಂಥವು ಇದ್ದಾವೆ, ಕೆಲವೊಂದಿಷ್ಟು ಗೊತ್ತೇ ಇರೋದಿಲ್ಲ ನೋಡಿ. ಈಗ ನೋಡಿ, ಶಾಸನ ಅಂದ್ರೆ ಮಗಧ ಅಂದ್ರೆ ಬಿಹಾರ, ಇದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಬಿಹಾರದ ಹಿಂದಿನ ಹೆಸರು ಮಗಧ ಇತ್ತು ಅಂತಂದ. ಕಳಿಂಗ ಒಡಿಸ್ಸಾ ಅಂತ ಗೊತ್ತಾಗೋದಿಲ್ಲ ನೋಡಿ. ಕೇರಳ ಅಂತ ಗೊತ್ತಾಗೋದಿಲ್ಲ. ಈ ಥರ ಕೆಲವೊಂದಿಷ್ಟು ಇದಾವೆ, ಕೆಲವೊಂದಿಷ್ಟು ನಮಗೆ ಗೊತ್ತಾಗ್ತವೆ. ಈಗ ಚೆನ್ನೈ ಏನಿದೆಯಲ್ಲ, ಅದು ಮದ್ರಾಸ್ ಅಂತ ಆಗಿದೆ, ಚೆನ್ನೈ ಅಂತ ಇದ್ದಿದ್ದು, ಅದು ಎಲ್ಲ ಗೊತ್ತಿದೆ. ಕೆಲವೊಂದಿಷ್ಟು ಗೊತ್ತಿದ್ದಾವೆ, ಕೆಲವೊಂದಿಷ್ಟು ಗೊತ್ತಿಲ್ಲ. ಹಾಗಾಗಿ ಈ ಥರನ ನಾವು ಏನು ಮಾಡಬೇಕು, ಒಂದು ಕಡೆ ಬರೆದು ಇಟ್ಕೋಬೇಕು, ಇಲ್ಲಾಂದರೆ ಆವಾಗವಾಗ ಕಣ್ಣು ಹಾಸ್ತಾ ಇರಬೇಕು, ನೆನಪಿರ್ತವೆ. ನೆಕ್ಸ್ಟ್ ಏನಂದರೆ, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿರುವಂಥ ಅದ್ಭುತ ಕೊಡುಗೆ ಯಾವುದು ಅಂತಂದರೆ, ಅಶೋಕನ ಶಿಲಾಶಾಸನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ. ಅಶೋಕನ ಕಾಲದಲ್ಲೇ ಏನಾಗಿದೆ, ಅಂಕಿಗಳನ್ನು ವಿಪುಲವಾಗಿ ಬಳಸಿದ್ದಾರೆ. ಇವು 2300 ವರ್ಷಗಳಷ್ಟು ಹಿಂದಿನವು. 2300 ವರ್ಷಗಳ ಹಿಂದಿನದ್ದು ಇದೆ. ಇದಾದ 1000 ವರ್ಷಗಳ ಮೇಲೂ ಯುರೋಪಿಯನ್ನರ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ. ನಮ್ಮಲ್ಲಿ 2300 ವರ್ಷಗಳ ಹಿಂದೆ ಕೂಡ ಅಂಕಿಅಂಶಗಳ ಲೆಕ್ಕ ಇತ್ತು. ಆದರೆ 1000 ವರ್ಷಗಳ ಮೇಲೂ, ಇದಾದ ನಂತರ 1000 ವರ್ಷಗಳಾದ ಮೇಲೂ ಕೂಡ ಯುರೋಪಿಯನ್ನರ ರಾಷ್ಟ್ರಗಳಲ್ಲಿ ಅಂಕಿಯ ಬಳಕೆಗಳು ಬಂದಿರಲಿಲ್ಲ. ಅಂಕಿಗಳು ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ಶೂನ್ಯ, ಫಸ್ಟ್ ಒನ್ ಶೂನ್ಯ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲ ಯಾರು ಕಂಡುಹಿಡಿದರು? ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸೇರುತ್ತದೆ? ಭಾರತೀಯರಿಗೆ ಸೇರುತ್ತದೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು. ಸೊನ್ನೆನೇ ಇರಲಿಲ್ಲ ಅಂದ್ರೆ ನಮಗೆ ಲೆಕ್ಕ ಮಾಡೋಕ್ಕೆ ಬರೋದಿಲ್ಲ ನೋಡಿ. ಯಾಕಂತ ಕೇಳು, ಸೊನ್ನೆ ಹಚ್ಚಲೇಬೇಕು. ಕೆಲವೊಂದಿಷ್ಟು ನಮಗೆ ಈಗ ನಾವು ಲೆಕ್ಕ ಮಾಡ್ತಾ ಇರ್ತೀವಿ, ಸಂಖ್ಯೆಗಳನ್ನು ಬರಿತಾ ಇರ್ತೀವಿ, ಅಲ್ಲಿ ನಮಗೆ ಸಂಖ್ಯೆ, ಅಲ್ಲಿ ನಮಗೆ ಒಂದು ಗಾತ್ರ ಇರೋದಿಲ್ಲ. ಅಲ್ಲಿ ಗಾತ್ರ ಮತ್ತು ಅಲ್ಲಿ ಒಂದು ಸಂಖ್ಯೆ ಇರದೇ ಜಾಗದಲ್ಲಿ ಏನು ಕೊಡಬೇಕು? ಒಂದು ಟಿಕ್ಕೆ ಕೊಡಬೇಕಾ? ಟಿಕ್ಕೆ ಅಂದರೆ ಅದೇ ಸೊನ್ನೆ. ಹಾಗಾಗಿ ಸೊನ್ನೆ ಕೊಟ್ಟಾಗ ನಮಗೆ ಏನಾಗಿದೆ, ಒಂದು ಲೆಕ್ಕಪತ್ರಗಳು ನಡೀತಾ ಹೋದವು. ಭೂಮಿ ಕುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ.
ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟ. ಭೂಮಿ ಏನಾಗಿದೆ? ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟವರು ಯಾರು ಅಂದರೆ ಭಾರತೀಯ ವಿಜ್ಞಾನಿಯಾದ ಆರ್ಯಭಟನು ತೋರಿಸಿಕೊಟ್ಟಿದ್ದು. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಯಾರಿಗೆ? ಕೋಪರ್ನಿಕಸನಿಗೆ. ಎಂಬಾತನಿಗೆ ಇವನಿಗಿಂತ 10 ದಶಮಾನಗಳ ಹಿಂದಿನವನು ಆರ್ಯಭಟ. ಯಾರು? ಆರ್ಯಭಟ ಅತಿ ಹಿಂದಿನ ಮನುಷ್ಯ. ಇದರಿಂದಾಗಿ ಕೋಪರ್ನಿಕಸ್ ಎಂಬಾತನಿಗೆ ಇವನಿಗಿಂತ 10 ದಶಮಾನಗಳ ಹಿಂದಿನವನು. ಆರ್ಯಭಟ ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದನು. ಎಲ್ಲಿ ಸಿದ್ಧಗೊಳಿಸಿದನು? ಉಜ್ಜಯಿನಿಯಲ್ಲಿ. ಯಾರು? ಆರ್ಯಭಟ ಭಾರತೀಯರು ನಾವಿಕರಿಗಾಗಿ ರೇಖಾಂಶವನ್ನು ಏನು ಮಾಡದ? ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದನು. ಯಾರು ರೇಖಾಂಶವನ್ನು ಸಿದ್ಧಪಡಿಸಿದವರು? ಆರ್ಯಭಟ. ಹೀಗಾಗಿ ಆರ್ಯಭಟನ ಬಗ್ಗೆ ತುಂಬ ಮಾಹಿತಿ ಇದರಲ್ಲಿ ಬರ್ತದೆ. ಇದು ಎಲ್ಲ ಮಾಡಿರುವುದೆಲ್ಲ ಭಾರತೀಯರ ಇನ್ನಷ್ಟು ಕೊಡುಗೆಗಳು ಕುರಿತ ಅಭಿಪ್ರಾಯಗಳು. ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯನ್ನು ಆತನಿಗಿಂತ 2 ದಶಮಾನಗಳ ಮೊದಲೇ ಗುರುತಿಸಿದವನು ಭಾರತೀಯ ವಿಜ್ಞಾನಿ ಯಾರು? ಬೋಧಾಯನ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದೆಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ಎಂಬ ಅಭಿಪ್ರಾಯಗಳಿವೆ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆಗಳಿವೆ. ನೌಕಾನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿಯೇ ನೌಕಾಯಾನ ವೇಗ ಹೆಚ್ಚಿತು. ಇದೆಲ್ಲ ಭಾರತೀಯರಿಗೆ ಸೇರೋದು. ಯೋಗಶಾಸ್ತ್ರ ಮತ್ತು ಸಂಸ್ಕೃತವನ್ನು ಕೂಡ ಭಾರತೀಯರ ಕೊಡುಗೆಗಳಾಗಿವೆ. ಇದು ತುಂಬ ಉಪಯುಕ್ತ ಆದಂಥ ಮಾಹಿತಿ ಇದೆ. ಇದನ್ನೆಲ್ಲರೂ ನೆನಪಿಟ್ಕೋಬೇಕು ನೋಡಿ. ನೆಕ್ಸ್ಟ್, ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ಈಗ ನಮ್ಮ ಭಾರತೀಯರು ವಿದೇಶಗಳಲ್ಲಿನೂ ಕೂಡ ಸ್ವದೇಶವನ್ನು ಬಿಟ್ಟು ವಿದೇಶಗಳಲ್ಲಿನೂ ಕೂಡ ಮಾಡಿದ್ದಾರೆ. ಸಾಗರಯಾನದಲ್ಲಿ ಭಾರತೀಯರು ಏನಾಗಿದ್ರು? ಪರಿಣಿತರು. ಇಂತಹ ಯಾನಗಳಿಂದ ಸಾಂಸ್ಕೃತಿಕ ವಿನಿಮಯಗಳು ದೇಶ ವಿದೇಶಗಳ ನಡುವೆ ನಡೆಯುತ್ತಿದ್ದವು. ಬೌದ್ಧಮತ ಭಾರತದ ಗಡಿಯಾಚೆಗೆ ಎಲ್ಲಿ? ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ಎಲ್ಲಿ? ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ಇದು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ ಅಂದರೆ ನಿಮಗೆಲ್ಲರೂ ಬುದ್ಧನ ಮೂರ್ತಿ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ಆದರೆ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ ಅಂತಂದರೆ ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಅಚ್ಚರಿಯಾಗುವುದಲ್ಲವೇ? ಯಾಕಂದರೆ ಅಚ್ಚರಿನೇ ಆಗ್ತದೆ. ಯಾಕಂದರೆ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಅಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಅತ್ಯಂತ ಎತ್ತರದ ಬುದ್ಧನ ಮೂರ್ತಿ ಇತ್ತು ಅಂತಂದರೆ ನಾವು ನಂಬಲಾರಹರು. ಬುದ್ಧನ ಮೂರ್ತಿ ಶ್ರೀಲಂಕಾದಲ್ಲಿ ಅಲ್ವಾ? ಯಾರೂ ನಂಬೋದಿಲ್ಲ ನೋಡಿ, ಅಲ್ಲಿ ಇತ್ತು ಅಂದರೆ. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ಬಿದವು. ಎಲ್ಲಿ ಅಂದ್ರೆ ಕಾಂಬೋಡಿಯಾದ
ಅಂಗೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿತ್ತು. ಏನು ಕೇಳ್ತಾರೆ ನೋಡಿ, ಭವ್ಯ ದೇವಾಲಯ ಏಷ್ಯಾದ ವಿವಿಧ ದೇಶಗಳಲ್ಲಿ ಹಬ್ಬಿದವು ಅಂತಿದೆ. ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಲ್ಲಿ ಅಂಗೋರ್ ವಾಟ್ ಹಿಂದೂ ದೇವಾಲಯ ಎಲ್ಲಿದೆ ಅಂತ ಕೇಳ್ತಾರೆ ನೋಡಿ ಕ್ವಶನ್. ಅಂಗೋರ್ ವಾಟ್ ಹಿಂದೂ ದೇವಾಲಯ, ಆದರೆ ಅದು ಎಲ್ಲಿದೆ ಅಂದರೆ ಕಾಂಬೋಡಿಯಲ್ಲಿದೆ ಅಂತ ನಾವು ಹೇಳಲಿಕ್ಕೆ ರೆಡಿಯಾಗಿರಬೇಕು. ಬೋರ್ ಬಹದ್ದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯವಿದೆ. ಇವೆರಡೂ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವ ತಾಣಗಳಾಗಿವೆ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜೀವನವನ್ನು ಬೆಳಗಿತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ, ರಾಮಾಯಣ ಮತ್ತು ಮಹಾಭಾರತ ಕಥೆಗಳಲ್ಲಿ ಇಂದಿಗೂ ಅಲ್ಲಿ ಏನಾಗಿದೆ, ಜೀವಂತವಾಗಿದೆ. ಅಲ್ಲಿ ಏನಾಗಿದೆ, ಇಂದಿಗೂ ಕೂಡ ಜೀವಂತವಾಗಿ ಇದ್ದಂತಹ ಒಂದು ಸಂಗತಿಯಾಗಿದೆ. ಕೆಲವು ಸರ್ವಕಾಲಿಕ ಭಾರತೀಯ ಮೌಲ್ಯಗಳು ಯಾವ್ಯಾವು ಅಂದರೆ ಆಚಾರ್ಯ ದೇವೋಭವ ಮತ್ತು ಇನ್ನೊಂದು ಅಹಿಂಸೆ. ಮತ್ತು ಯಾವಿದ್ದಾವೆ ಅಂದರೆ ಎಲ್ಲ ಜನರು ಸುಖಿಗಳಾಗಲಿ ಮತ್ತು ಸರ್ವಧರ್ಮ ಸಮಾನತೆ. ಇವು ಎಲ್ಲ ಏನಾಗಿದ್ದಾವೆ, ಭಾರತೀಯ ಕೆಲವು ಸರ್ವಕಾಲಿಕ ಭಾರತೀಯ ಮೌಲ್ಯಗಳು. ಆಚಾರ್ಯ ದೇವೋಭವ ಅಂದರೆ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. ವಿದ್ಯೆ ಏನಾಗಿತ್ತು, ವಿಕ್ರಯದ ವಸ್ತುವಾಗಿರಲಿಲ್ಲ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥವು. ಯಾವುವು ಅಂದರೆ ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು. ಇದುವರೆಗೆ ಕಲ್ತಿದ್ದರಿಂದಲೇ ತೃಪ್ತನಾಗಬೇಡ. ಇದುವರೆಗೆ ನೀನು ಏನು ಕಲ್ತೀಯ ಅದರದಿಂದ ನೀನು ತೃಪ್ತನಾಗಬೇಡ. ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು. ಹೀಗಾಗಿ ಗರ್ವ ಪಡಬೇಡ. ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ ನೋಡಿ. ಏನಾಗಿತ್ತು, ಸರ್ವಕಾಲಿಕ ಭಾರತೀಯ ಮೌಲ್ಯಗಳು ಯಾವುವು ಅಂತ ಕೇಳ್ತಾರೆ ನೋಡಿ. ಆಚಾರ್ಯ ದೇವೋಭವ, ಅಹಿಂಸೆ, ಮತ್ತು ಮುಂದೆ ಇನ್ನೂ 2 ಇದ್ದಾವೆ. ಇಲ್ಲಿ ಏನಾಗಿತ್ತು ಗೊತ್ತೇನು, ಆಚಾರ್ಯ ದೇವೋಭವ ಎಂದಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥವು ಯಾವುವು ಅಂದರೆ ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು. ಇದುವರೆಗೆ ನಿನ್ನ ಹತ್ರ ಇದೆ, ಅದನ್ನೆಲ್ಲ ನೀನು ಕಲ್ತಿದ್ದರಿಂದಲೇ ತೃಪ್ತನಾಗಬೇಡ. ಆದರೂ ಕೂಡ ಗರ್ವ ಪಡಬೇಡ. ನಾನು ವಿದ್ಯಾವಂತ, ನಾನು ಬುದ್ಧಿವಂತ ಅಂತ ಏನು ಮಾಡಬೇಡ, ಗರ್ವವನ್ನು ಪಡಬೇಡ. ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು, ಆಚಾರ್ಯ ಅಂದರೆ ಗೊತ್ತಿರಬೇಕಲ್ಲ ನಿಮಗೆ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸಬೇಕು, ದೇವರಂತೆ ಕಾಣಬೇಕು. ಈ ಮೌಲ್ಯಗಳು ಇಂದಿಗೂ ಕೂಡ ನಿಮ್ಮಲ್ಲಿ ಉಳಿದುಕೊಂಡು ಬಂದಿದ್ದೇವೆ. ಹಾಗಾಗಿ ಇನ್ನೂ ನಾವು ಏನಾಗಿದ್ದೀವಿ, ಭೂಮಿ ಮೇಲೆ ನಡೆದಾಡ್ತಾ ಇದ್ದೀವಿ. ನೆಕ್ಸ್ಟ್, ಅಹಿಂಸೆ. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು. ಬೌದ್ಧ, ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು. ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವುದನ್ನು ಗಮನಿಸಬಹುದು. ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಹಾಗಾಗಿ ಎಲ್ಲ ಜನರು ಸುಖಿಗಳಾಗಲಿ ಅಂದರೆ ಸರ್ವೇ ಜನ ಸುಖಿನೋ ಭವಂತು. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ. ನೆಕ್ಸ್ಟ್, ಸರ್ವಧರ್ಮ ಸಮಾನತೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೇ ಅಲ್ಲವೇ.
ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯ. ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಯಾಗಿವೆ. ಇಲ್ಲಿಗೆ ಪಾಠ ಮುಗಿಯಿತು. ಇದರಲ್ಲಿ ಕಡಿಮೆ ಪ್ರಶ್ನೆಗಳು ಬಂದಿದ್ದರೂ ಕೂಡ ತುಂಬ ಪ್ರಮುಖವಾದಂಥ ಪ್ರಶ್ನೆಗಳಿದ್ದಾವೆ. ಆದರೂ ಕೂಡ ಕೆಲವೊಂದಿಷ್ಟು ಗೊತ್ತಿರ್ತವೆ. ಆಲ್ರೆಡಿ ಹಿಂದಿನ ಪಾಠದಲ್ಲಿ ಅಥವಾ ಮುಂದಿನ ಪಾಠದಲ್ಲಿ ಎಲ್ಲಾದರೂ ಕಲ್ತಿರ್ತೀರಿ ನೀವು. ಆದರೂ ಕೂಡ ಇದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಈ ಪ್ರಶ್ನೆಗಳು ನಿಮಗೆ ಮತ್ತು ನಿಮಗೆ ನೆನಪಿನಲ್ಲಿ ಉಳಿಲಿಕ್ಕೆ ಇದು ಪದೇ ಪದೇ ಈ ಪಾಠವನ್ನು ಓದಬೇಕು. ಇಲ್ಲ ಅಂದರೆ ಓದಿದ ಪಾಠವನ್ನು ನೀವು ಕೇಳ್ತಾನೆ ಹೋಗಬೇಕು. ಹಾಗಾದ್ರೇ ಇದು ನಿಮಗೆ ನೆನಪಿನಲ್ಲಿ ಉಳಿತದೆ. ಆದರೆ ನಾನು ಇದನ್ನು ಪಾಠವನ್ನು ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಏನಾಗಿತ್ತು ಅಂದರೆ ಇರಲಿ, ಇದು ಯಾಕಂದರೆ ಬಿಟ್ಟು ಹೋದ್ವಿ ಅಂದರೆ ಒಂದು ಪಾಠ ಉಳಿದಿದೆ ಅಂತ ಎಲ್ಲರಿಗೂ ಕೂಡ ಅನಿಸ್ತದೆ. ಹಾಗಾಗಿ ನಾನು ಇದನ್ನು ಪಾಠ ಮಾಡಿದ್ದೀನಿ. ಆದರೂ ಕೂಡ ಇಂಪಾರ್ಟೆಂಟ್ ಇದ್ರೂ ಕೂಡ ಅದರ ಎಲ್ಲ ಪಾಠಗಳು ಇದಕ್ಕಿಂತ ಪ್ರಮುಖವಾಗಿ ಇರುವಂಥ ಪಾಠಗಳು ತುಂಬ ಇದ್ದಾವೆ. ಹಾಗಾಗಿ ನಾವು ಬೇಗ ಹೋಗಬೇಕು. ಹಾಗಾಗಿ ಇದನ್ನು ನಾನು ಇವತ್ತು ಮಾಡಿದ್ದೀನಿ. ಇದಕ್ಕೆ ನೀವು ಪ್ರಶ್ನೆ ಉತ್ತರಗಳು ತುಂಬ ಈಸಿ ಇದ್ದಾವೆ. ನೀವೇ ಉತ್ತರಗಳನ್ನು ಮಾಡ್ತೀರಾ ಅಂದ್ಕೊಂಡಿನಿ. ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾರ್ದು ಅಂತ ಅಂದರೆ ಇಲ್ಲಿ ಗೊತ್ತಿದೆ, ನಮ್ಮದೇ ಅಲ್ವಾ ಇದು. ಇದನ್ನೇ ಇಲ್ಲಿ ಬರೀಬೇಕು. ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಯಾರು? ಜೋನ್ಸ್ ಅಂತ ಬರೆದಿದ್ದೀನಿ. ಇಲ್ಲಿ ನಾನು ಬರೀಲಿಕ್ಕೆ ಸಣ್ಣ ಅಕ್ಷರ ಆಗ್ತವೆ, ಹಾಗಾಗಿ ನಾನು ಬರೀದಿಲ್ಲ, ನೀವೇ ಬರ್ಕೋಬೇಕು. ಜೋನ್ಸ್ ಅಂತ ಹೇಳ್ತೀನಿ. ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಯಾವಲ್ಲಿದೆ ಇದು? ಕಾಂಬೋಡಿಯಾ ದೇವಾಲಯ ಎಲ್ಲಿದೆ ಅಂತ ನಾನು ಹೇಳಿದ್ದೀನಿ. ಕಾಂಬೋಡಿಯಾದಲ್ಲಿ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಡ್ಯಾಶ್ ಎಂಬಲ್ಲಿ ಅಂತ ಯಾವುದಲ್ಲಿ ಇದೆ ಅಂತ ನಾನು ಹೇಳಿದ್ದೀನಿ ಪಾಠನಲ್ಲಿ. ಅದನ್ನು ನೀವೇ ಹುಡುಕಾಡಿ ಬರಿಬೇಕು. ಯಾಕಂದರೆ ನಾನೇ ಎಲ್ಲ ಬರೆದು ಕೊಟ್ಟರು ನಿಮಗೆ ಏನಾಗ್ತದೆ, ಕೆಲವೊಂದಿಷ್ಟು ಏನು ಬರೀಲಿಕ್ಕೆ ನಿಮಗೆ ಏನಾಗ್ತದೆ, ಮನಸ್ಸು ಬರೋದಿಲ್ಲ. ಹಾಗಾಗಿ ನಾನು ಇಟ್ಟಿದ್ದೀನಿ. ಇಲ್ಲ ಅಂದರೆ ನೀವು ಕಮೆಂಟನ್ನು ಹಾಕಿ ನಾನು ಈಗ ಹೇಳಿರುವಂಥ ಪ್ರಶ್ನೆಗಳನ್ನು ಒಂದು ಸಲ ನಾನು ಪೇಜಲ್ಲಿ ಬರೆದು ನಿಮಗೆ PDF ಅಥವಾ ಏನಾದರೂ ಒಂದು ಬೇಕು ಅಂದರೆ ಯಾವ ರೀತಿ ಮುಟ್ಟಿಸ್ತೀನೋ ನನಗೆ ಗೊತ್ತಿಲ್ಲ. ಅಥವಾ ನಾನು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಆದರೂ ಮುಟ್ಟಿಸ್ತೀನಿ. ಇಲ್ಲ ಅಂತಂದರೆ ಒಂದು ಟೆಲಿಗ್ರಾಮ್ ಮಾಡಿ ಅದರಲ್ಲಿ ಆದರೂ ನಾನು ಮುಟ್ಟಿಸ್ತೀನಿ. ಇನ್ನೂ ನಾನು ಟೆಲಿಗ್ರಾಮ್ ನಿಮಗೆ ಜಾಯಿನ್ ಮಾಡಲಿಕ್ಕೆ ನಾನು ಹಾಕಿಲ್ಲ, ಮತ್ತು ಈ ವಾಟ್ಸಪ್ನು ಯಾವುದೂ ಹಾಕಿಲ್ಲ. ಬೇಕು ಅಂದರೆ, ಯಾಕಂದರೆ ಇದನ್ನು ಎಲ್ಲರೂ ಪಾಠದ ಹಿಂದಿನ ಪ್ರಶ್ನೆಗಳನ್ನು ಉತ್ತರಗಳನ್ನು ಎಲ್ಲರೂ ಹೇಳ್ತಾರೆ. ಹಾಗಾಗಿ ನಾನು ಇದ್ರ ಬಗ್ಗೆ ಟೈಮನ್ನು ಕೊಡೋದಿಲ್ಲ. ನೀವು ಒಂದು ಸ್ವಲ್ಪ ಕಷ್ಟಪಡಿ ಇದನ್ನು ಹುಡುಕಾಡಿ. ಯಾಕಂದರೆ ಇಷ್ಟಾದರೂ ಹುಡುಕಾಡಿದ್ರೆ ನಿಮಗೆ ಏನಾಗ್ತದೆ, ಒಂದು ಹಂತದಲ್ಲಿ ನೀವು ಓದಿದ್ದೀರಿ ಅಂತ ಅರ್ಥ ಆಗ್ತದೆ. ಇಲ್ಲ ಅಂತಂದರೆ ಇದನ್ನು ನಮಗೆ ಮಾಡೋಕ್ಕಾಗೋದಿಲ್ಲ. ನಾವು ಗೃಹಿಣಿಯರಿದ್ದೀವಿ, ಅಥವಾ ನಾವು ಬೇರೆ ವರ್ಕಲ್ಲಿದ್ದೀವಿ, ಅಥವಾ ನಾವು ಏನು ಮಾಡೋಕ್ಕಾಗೋದಿಲ್ಲ. ನಾವು ಓನ್ಲಿ ಬರೀ ವಿಡಿಯೋವನ್ನು ಕೇಳ್ಕೊತ ಹೋಗಿ ನಾವು ಉತ್ತರ ಬರಿತೇವೆ ಅಂತ ಅಂದ್ಕೊಳ್ಳೋರು ನನಗೆ ಕಮೆಂಟ್ ಹಾಕಿ. ನಾನು ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿತೀನಿ. ಉತ್ತರಗಳನ್ನು ಬರೆಯೋದಲ್ಲದೆ ಆದರೂ ಈ ಹಿಂದೆ ನಾನು ಇಂಪಾರ್ಟೆಂಟ್ ಪ್ರಮುಖ ಏನಂತ ಹೇಳಿದ್ದೀನಲ್ಲ, ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾನು ಒಂದು ಬರೆದು ನಿಮಗೆ PDF ಮಾಡಿ ಹಾಕಿ ಕಳಿಸ್ತೇನೆ. ಆದರೂ ನೀವು ಅದನ್ನು ಓದಿ. ಇಲ್ಲಾಂದರೆ ನನಗೆ ವಿಡಿಯೋ ಕೂಡ ಮಾಡಿ ಅಂದರೆ ಆಲ್ರೆಡಿ ನಡೆದಿರೋವಂಥ ಇದರಲ್ಲಿ ಇದ್ದಿರೋಂಥ ಪ್ರಶ್ನೆಗಳನ್ನು ತೆಗೆದುಬಿಟ್ಟು ಒಂದು ಸತ ನಿಮಗೆ ಅದರದ್ದು ಕೂಡ ವಿಡಿಯೋವನ್ನು ಮಾಡ್ತೇನೆ. ವಿಡಿಯೋ ಮಾಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಹಾಕ್ತೀನಿ ಮಾಡಿ. ಅದು ನಿಮಗೇನು ಅಂತ ನನಗೆ ಹೇಳಿ. ನೀವು ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಅಂತ ಇದೆ ನೋಡಿ. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ, ಅತಿ ಇಂಪಾರ್ಟೆಂಟ್ ಆದಂಥದ್ದು ಕ್ವಶನ್. ಅದು ಪಾಠದ ಹಿಂದೆ ಬಿದ್ದಿರೋಂಥ ಕ್ವಶನ್ ಇದೆ ಅಂದರೆ ಇದನ್ನು ಕೇಳ್ತಾರೆ ನೋಡಿ. ಎಲ್ಲರಿಗೂ ನಿಮಗೆ ಗೊತ್ತಿರಬೇಕು, ಈ ಪಾಠದ ಹಿಂದೆ ಬಿದ್ದಿರುವಂಥ ಪ್ರಶ್ನೆಗಳು ಯಾವಾಗಿದ್ರೂ ಇವು ಒಂದಿಲ್ಲ ಒಂದು ಜಾಗದಲ್ಲಿ ಬಂದೇ ಬರ್ತವೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು? ಆರ್ಯಭಟನ ಮಹತ್ವದ ಸಾಧನೆ ಏನು? ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ. ಇಲ್ಲಿ ತುಂಬ ಉಪಯುಕ್ತ ಆದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದರೂ ನಾನು ಅಲ್ಲಿ ನಿಮಗೆ ಮಾರ್ಕ್ ಮಾಡಿ ಹೇಳಿದ್ದೀನಿ. ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ, ಆಮೇಲೆ ಗುಂಪಿನಲ್ಲಿ ಚರ್ಚಿಸಿ ಇದೆ. ಇಲ್ಲಿ ಇದು ತುಂಬ ಉಪಯುಕ್ತ ಆದಂಥವು ಏನಾಗಿದ್ದಾವೆ ಪ್ರಶ್ನೆಗಳಿದ್ದಾವೆ. ಈ ಪಾಠದ ಹಿಂದಿನ ಪ್ರಶ್ನೆಗಳನ್ನು ಕೂಡ ಬೀಳ್ತವೆ. ನಾನು ಹೇಳಿರುವಂಥ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳನ್ನು ಕೂಡ ಬೀಳ್ತವೆ. ಆಯಿತು, ಇದು ಕಡಿಮೆ ಸಮಯದಲ್ಲಿ ಆಗಿದೆ. ಹಾಗಾಗಿ ನಾನು ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ, ಇದು ಹೊಸ ಚಾನಲ್ ಆಗಿರೋದರಿಂದ ಎಲ್ಲರೂ ನೀವು ನೋಡಿದರೆ ಇದು ತುಂಬ ಬೆಳೀತಾ ಹೋಗ್ತದೆ. ತುಂಬ ಬೆಳೆದ್ರೆ ಎಲ್ಲರೂ ನೋಡಿದರೆ, ಕಮೆಂಟ್ ಮಾಡಿದರೆ
ಮತ್ತೆ ಇದೇ ಥರ ಪ್ರಶ್ನೆಗಳನ್ನು ಅಥವಾ ಇದೇ ಥರ ಪಾಠಗಳನ್ನು ಹೇಳ್ತಾ ನಿಮಗೆ ವಿವರಣೆ ಸಹಿತ ಬಿಡಿಸ್ತಾ ಹೋಗ್ತೇನೆ. ಎಲ್ಲರಿಗೂ ನನ್ನ ವಿಡಿಯೋವನ್ನು ನೋಡಲಿಕ್ಕೆ ಹೇಳಿ, ನೀವು ಕೂಡ ನೋಡಿ ಮತ್ತು ನಮ್ಮನ್ನು ಕೂಡ ನೀವು ಒಂದು ಪ್ರೋತ್ಸಾಹ ನೀಡಿ ಮಾಡಲಿಕ್ಕೆ. ಹಾಗಾಗಿ ನಾನು ಕೂಡ ಮಾಡ್ತಾ ಹೋಗ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಯಾವುದಿದೆ ಅಂತಂದರೆ ನಮ್ಮ ಏನಿದೆ ನೋಡೋಣಂತ. ಯಾವುದಿದೆ ಅಂದರೆ ನೆಕ್ಸ್ಟ್ ಪ್ರಶ್ನೆ ಪಾಠ ಯಾವುದಿದೆ ಅಂದರೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಇದ್ರ ಬಗ್ಗೆ ಪಾಠ ಮಾಡೋದಿದೆ 3ನೇ ದಿನ.